ಮುಖಂಡರು, ಅಬ್ದುಲ್ ಜಬ್ಬಾರ್ ಮುಸ್ಲಿಂ ಮುಖಂಡರು, ಸಾದಿಕ್ ಪೈಲ್ವಾನ್ ಮುಸ್ಲಿಂ ಮುಖಂಡರು ಯಾರಿಗೂ ಆದರೂ ಸಹಿತ ಸಿಗಬಹುದು. ದಾವಣಗೆರೆ ದಕ್ಷಿಣ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ? 8 ನಾಯಕರಿಂದ ಬಿಜೆಪಿ ಟಿಕೆಟ್ಗೆ ಈಗಾಗಲೇ ಲಾಬಿಯಾಗಿದೆ. ಆದರೆ ಪ್ರಮುಖವಾಗಿ ರೇಸ್ನಲ್ಲಿ 4 ಹೆಸರು ಮಾತ್ರ ಕೇಳಿಬರ್ತಾ ಇದೆ. ಪರಾಜಿತ ಅಭ್ಯರ್ಥಿ ಅಜಯ್ ಕುಮಾರ್, ಹಾಗೆ ಯಶವಂತರಾವ್ ಜಾಧವ್ ಮತ್ತು ಇವರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ರಾಜನಹಳ್ಳಿ ಶಿವಕುಮಾರ್ ಅವರ ಹೆಸರುಗಳು ಕೂಡ ಇಲ್ಲಿ ಕೇಳಿಬರ್ತಾ ಇರುವಂಥದ್ದು. ಶ್ರೀನಿವಾಸ್ ದಾಸ ಕರಿಯಪ್ಪ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಈ 4 ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇರುವಂಥದ್ದು. ಟಿಕೆಟ್ ಹಂಚಿಕೆ ಲಾಬಿಯಲ್ಲೂ ಬಣ ಸಂಘರ್ಷ ಇದೆ. GM ಸಿದ್ದೇಶ್ವರ ಮತ್ತು ರೇಣುಕಾಚಾರ್ಯ ಬಣಗಳ ಸಮರ ಇಲ್ಲಿ ಶುರುವಾಗಿರುವಂಥದ್ದು. ಏನು ರಾಜ್ಯದಲ್ಲಿ ಉಪಚುನಾವಣೆ ಮುಹೂರ್ತ ಫಿಕ್ಸ್ ಆಗಿದೆ. ಇಲ್ಲಿ ದಾವಣಗೆರೆ ದಕ್ಷಿಣ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ? 8 ನಾಯಕರಿಂದ ಬಿಜೆಪಿ ಟಿಕೆಟ್ಗೆ ಲಾಬಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಆ ಒಂದು ರೇಸ್ನಲ್ಲಿ 4 ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇರುವಂಥದ್ದು. ಪರಾಜಿತ ಅಭ್ಯರ್ಥಿ ಅಜಯ್ ಕುಮಾರ್ ಅವರ ಹೆಸರು ಕೇಳಿಬರ್ತಾ ಇದೆ. ಯಶವಂತರಾವ್ ಜಾಧವ್ ಅವರ ಹೆಸರು ಸಹಿತ ಕೇಳಿಬರ್ತಾ ಇದೆ. ಹಾಗೆ ರಾಜನಹಳ್ಳಿಯ ಶಿವಕುಮಾರ್ ಅವರ ಹೆಸರು ಕೇಳಿಬರ್ತಾ ಇದೆ ಮತ್ತು ಶ್ರೀನಿವಾಸ್ ದಾಸ ಕರಿಯಪ್ಪ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇರುವಂಥದ್ದು. ಟಿಕೆಟ್ ಹಂಚಿಕೆ ಲಾಬಿಯಲ್ಲೂ ಸಹಿತ ಬಣ ಸಂಘರ್ಷ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. GM ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಬಣಗಳ ಸಮರ ಏನಿದೆ? ನಾವೊಂದು ಕಡೆಯಿಂದ ನೋಡೋದಾದರೆ ರಾಜ್ಯದಲ್ಲಿ ಉಪಚುನಾವಣೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ. ಆದರೆ ಈಗ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸಂಘರ್ಷವೇ ಅವರವರ ಮಧ್ಯೆ ಕೂಡ ಶುರುವಾಗಿದೆ ಅಂತಂದರೆ ತಪ್ಪಾಗೋದಿಲ್ಲ. ನೀವು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಯಾರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೂ ಸಿಗುತ್ತಾ ಅಥವಾ ಯಶವಂತರಾವ್ ಜಾಧವ್ ಅವರಿಗೆ ಸಿಗುತ್ತಾ? ಅಜಯ್ ಕುಮಾರ್ ಒಂದು ಕಡೆ, ಇನ್ನೊಂದು ಕಡೆ ರಾಜನಹಳ್ಳಿ ಶಿವಕುಮಾರ್ ಅವರು ಇದ್ದಾರೆ. ಹೀಗೆ ನಾವು ನೋಡೋದಾದರೆ ಟಿಕೆಟ್ ಹಂಚಿಕೆ ಲಾಬಿಯಲ್ಲೂ ಸಹಿತ ಒಂದು ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಬಿಜೆಪಿ ಟಿಕೆಟ್ ಯಾರಿಗೆ ಒಲಿಯುತ್ತೆ, ಯಾರಿಗೆ ಸಿಗುತ್ತೆ? ಈಗಾಗಲೇ 8 ನಾಯಕರಿಂದ ಬಿಜೆಪಿ ಟಿಕೆಟ್ಗೆ ಲಾಭಿಯನ್ನು ಮಾಡಿರುವಂಥದ್ದು. ಆದರೆ ಆ ಒಂದು 8 ಜನರಲ್ಲಿ ಪ್ರಮುಖವಾಗಿ ರೇಸ್ನಲ್ಲಿರುವಂತಹವರು 4 ಹೆಸರು ಮಾತ್ರ ಕೇಳಿಬರ್ತಾ ಇದೆ. ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಅಜಯ್ ಕುಮಾರ್ ಅವರ ಹೆಸರು ಮತ್ತು ಯಶವಂತರಾವ್ ಜಾಧವ್, ಹಾಗೆ ಯಶವಂತರಾವ್ ಜಾಧವ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ರಾಜನಹಳ್ಳಿ ಶಿವಕುಮಾರ್ ಅವರ ಹೆಸರು ಸಹಿತ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಶ್ರೀನಿವಾಸ್ ದಾಸ ಕರಿಯಪ್ಪ, ಈ 4 ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ದಾವಣಗೆರೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಈ ಹಿಂದೆ ಏನು ನಿಧನರಾಗ್ತಾರೆ, ಆ ಒಂದು ಅವರು ಯಾವಾಗ ನಿಧನರಾಗ್ತಾರೆ, ಶಿವಶಂಕರಪ್ಪ ಅವರು ನಿಧನರಾದ ನಂತರ ತೆರವಾಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಈಗ ಆ ಒಂದು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಈಗಾಗಲೇ ಶುರುವಾಗುತ್ತೆ. ಆದರೆ ಅದಕ್ಕೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು. ರಾಜನಹಳ್ಳಿ ಶಿವಕುಮಾರ್ ಅವ್ರಿಗೆ ಕೊಡಬೇಕಾ ಅಥವಾ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಹೆಸರುಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಒಟ್ಟು 8 ಜನರ ಮಧ್ಯೆ 4 ಜನರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇರುವಂಥದ್ದು. ಟಿಕೆಟ್ ಹಂಚಿಕೆ ಲಾಬಿಯಲ್ಲೂ ಸಹಿತ ಇಲ್ಲಿ ಬಣಗಳ ಸಂಘರ್ಷಗಳು ಕೂಡ ಆಗ್ತಾ ಇದೆ. ಅವರವರ ಮಧ್ಯೆ ಇಲ್ಲಿ ಸಂಘರ್ಷ ಉಟ್ಕೊಳ್ತಾ ಇದೆ. ಯಾರಿಗೆ ಟಿಕೆಟನ್ನು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ಬಿಜೆಪಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ಅವರವರ ಮಧ್ಯೆಯೇ ಬಣ ಸಂಘರ್ಷಗಳು ಕೂಡ ಇಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಮುಖ್ಯವಾಗಿ ಬಿಜೆಪಿಯ ಈಗಾಗಲೇ ಏನು 8 ಜನರ ಅಭ್ಯರ್ಥಿಗಳೇನಿದ್ದಾರೆ ಅದರಲ್ಲಿ 4 ಜನರು ಮುಂಚೂಣಿಯಲ್ಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿರುವಂಥದ್ದು. ಈ 4ರಲ್ಲೂ ಸಹಿತ ಯಾರಿಗೆ ಆ ಒಂದು ಟಿಕೆಟ್ ಸಿಗುತ್ತೆ, ಈ ಒಂದು ಟಿಕೆಟ್ಗೋಸ್ಕರ ಈಗಾಗಲೇ ಬಣ ಸಂಘರ್ಷಗಳು ನಡೀತಾ ಇದ್ದಾವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಟಿಕೆಟ್ ಹಂಚಿಕೆ ಲಾಬಿಯಲ್ಲೂ ಬಣ ಸಂಘರ್ಷ ನಡೀತಾ ಇದೆ.